ನನ್ನ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ್ ನಿಂಗಪ್ಪ ಶಿವನಗುತ್ತಿ. ನನ್ನ ಮೂಲ ಊರು ಗದಗ. ನನ್ನ ಜೀವನ ತಿರುವು ಕಂಡಿದ್ದು ನಾನು SSLC ಎಕ್ಸಾಮ್ನಲ್ಲಿ ಗದಗ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದ ಮೇಲೆ. ಆವಾಗಿನಿಂದ ನಾನು ಒಂದು ಒಳ್ಳೆಯ ವೈದ್ಯನಾಗಬೇಕೆಂಬ ಒಂದು ಆಶಯಪಟ್ಟು ನಿಶ್ಚಯಿಸಿದೆ. ಆಗ ನನ್ನ ತಂದೆ ತಾಯಿಯವರು ತುಂಬ ಕಷ್ಟಪಟ್ಟು ನನ್ನನ್ನು ಓದಿಸಿದರು. ಅವರ ಆಶೀರ್ವಾದದಿಂದ ಹಾಗೂ ನಮ್ಮ ತಮ್ಮ ಹಾಗೂ ತಂಗಿಯರ ಸಹಕಾರದಿಂದ ನಾನು JNMC ಬೆಳಗಾಂನಲ್ಲಿ ನನ್ನ MBBS ಪದವಿ ಹಾಗೂ BMC ಬ್ಯಾಂಗ್ಳೂರಿನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದನು. 2007ರಲ್ಲಿ ನಾನು ನನ್ನ ಬೆಸ್ಟ್ ಫ್ರೆಂಡ್ ಹಾಗೂ ನನ್ನ ಸೋಲ್ಮೇಟ್ ಸುಷ್ಮಾಳನ್ನು ಭೇಟಿಯಾಗಿ ಮದುವೆ ಆದೆ. ಆಮೇಲೆ ನಾವಿಬ್ಬರು ಕೇರಳಕ್ಕೆ ಹೋದ್ವಿ. ಅಲ್ಲಿ ಸುಪ್ರಸಿದ್ಧ ಸೆಂಟರ್ಗಳಾದ ಕ್ರಾಫ್ಟ್ ಮತ್ತು ಲೈಫ್ಲೈನ್ IVF ಸೆಂಟರ್ಗಳಲ್ಲಿ ನನ್ನ ಲ್ಯಾಪ್ರೋಸ್ಕೋಪಿ ಹಾಗೂ IVF ಟ್ರೈನಿಂಗನ್ನು ಮುಗಿಸಿದೆ. ಅದಾದ ನಂತರ 2011ರಲ್ಲಿ ನಾವಿಬ್ಬರು ಹುಬ್ಳಿಗೆ ಬಂದೆವು. ಆಗ ಆಕಾಂಕ್ಷ ಫರ್ಟಿಲಿಟಿ ಸೆಂಟರ್ ಎಂಬ ಸಣ್ಣ ಕ್ಲಿನಿಕ್ 10x10 ರೂಮಲ್ಲಿ ನಾನು ಕೋರ್ಟ್ ಸರ್ಕಲಲ್ಲಿ ಪ್ರಾರಂಭ ಮಾಡಿದೆ. ಆಮೇಲೆ ಸುಷ್ಮಾ HCC ಅಂತ IVF ಸೆಂಟ್ರಲ್ಲಿ ಕೆಲಸ ತೊಡಗಿದಳು. ಆಮೇಲೆ ಒಂದು 3 ರಿಂದ 6 ತಿಂಗಳಾದಮೇಲೆ ಅಲ್ಲೇ ಒಂದು 400 ಸ್ಕ್ವೇರ್ ಫೀಟ್ ಇರೋ ಒಂದು ಸಣ್ಣ ಕ್ಲಿನಿಕ್ಕನ್ನು ಅಲ್ಲಿಗೆ ಶಿಫ್ಟ್ ಆಗಿದೆ. ನನಗೆ ತುಂಬ ಒಳ್ಳೆ ಪೇಷಂಟ್ ರೆಸ್ಪಾನ್ಸ್ ಬರ್ತಾಯಿತ್ತು. ಯಾಕಂದರೆ IVF ಸ್ಪೆಷಲೈಸೇಷನ್ ಈ ರೀಜನಲ್ಲಿ ತುಂಬ ಕಡಿಮೆ ಇರೋದ್ರಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿತ್ತು. ಬಟ್ ನನ್ನ ಕಡೆ ಒಂದು ಒಳ್ಳೆ ಸೆಟಪ್ ಇರಲಿಲ್ಲ, ಹಾಸ್ಪಿಟಲ್ ಸೆಟಪ್ ಇರಲಿಲ್ಲ. ಆಗ ಡಾಕ್ಟರ್ ರಾಮಲಿಂಗಪ್ಪ ಅವರು ಸುಶ್ರುತ ಆಸ್ಪತ್ರೆಯಲ್ಲಿ ನನ್ನ ಲ್ಯಾಪ್ರೋಸ್ಕೋಪಿ ಕೇಸಸನ್ನು ಹಾಗೂ ಡಾಕ್ಟರ್ ಶೋಭನಾ ಪಟೇಲ್ ಮೇಡಮ್ ಅವರ IVF ಸೆಂಟರ್ ಬೆಳಗಾಂನಲ್ಲಿ ನನ್ನ IVF ಕೇಸಸನ್ನು ಮಾಡಲಿಕ್ಕೆ ನನಗೆ ತುಂಬ ಹೆಲ್ಪ್ ಮಾಡಿಕೊಟ್ಟರು. ಅವರಿಬ್ಬರಿಗೂ ನನ್ನ ತುಂಬ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಈ 2 ಸೆಂಟರಲ್ಲಿ ನಾನು ನನ್ನ ಪೇಷಂಟನ್ನು ನಾನು ಮಾಡ್ತಾಯಿದ್ದೆ. ಆಗ ಒಳ್ಳೆಯ ರಿಸಲ್ಟ್ ಬರೋಕ್ಕೆ ಶುರುವಾಯಿತು. ಜನಗಳು ತುಂಬ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿತ್ತು. ಮತ್ತು ಸಹ ವೈದ್ಯರಿಂದ ತುಂಬ ಪ್ರತಿಕ್ರಿಯೆ ಬಂತು. ಇದರಿಂದಾಗಿ ನಾವು ಆಮೇಲೆ ಒಂದು ಒಳ್ಳೆ ಸೆಟಪ್ ಮಾಡಬೇಕು, ಹಾಸ್ಪಿಟಲ್ ಮಾಡಬೇಕು ಅಂತ ಒಂದು ವಿಚಾರ ಬಂತು. 2014ರಲ್ಲಿ ನಾವು ಆಕಾಂಕ್ಷ IVF ಸೆಂಟರ್ ಹೆಸರಿನಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಒಂದು ಆಸ್ಪತ್ರೆಯನ್ನು ಪ್ರಾರಂಭಿಸಿದೆವು. ಆಗ ಆ್ಯಂಡ್ರಾಲಜಿಸ್ಟ್ ಯಾರೂ ಇರಲಿಲ್ಲ. ನಾನೇ ಆ್ಯಂಡ್ರಾಲಜಿ ನೋಡ್ಕೋತಾ ಇದ್ದೆ. ಸೆಮೆನ್ ಅನಾಲಿಸಿಸ್ ಆಗ್ಬೋದು ಅಥವಾ IUI ಪ್ರಿಪ್ರೇಷನ್ ಆಗ್ಬೋದು, ಎಲ್ಲ ನಾನೇ ಮಾಡ್ತಾಯಿದ್ದೆ. ಮತ್ತು ನಾನು ಸುಷ್ಮಾ ಸೇರಿಬಿಟ್ಟು ಎಲ್ಲ ಸ್ಟಾಫ್ಗಳಿಗೆ ಈ IVF ಬಗ್ಗೆ ಟ್ರೈನಿಂಗ್ ಎಲ್ಲ ಕೊಟ್ಟಿವು. ಹೀಗಾಗಿ ನಮ್ಮ ಆಸ್ಪತ್ರೆ ಒಂದು ಜರ್ನಿ ಸ್ಟಾರ್ಟ್ ಆಯಿತು. ಆಗ ನಮ್ಮ ಆತ್ಮೀಯ ಗೆಳೆಯನಾದ ಮತ್ತು ಎಂಬ್ರಾಲಜಿಸ್ಟ್ ಆದ ಫಾಲ್ಗುನಿ ಪಾತ್ರು ತುಂಬ ನಮಗೆ ಮಾರ್ಗದರ್ಶನ ಮಾಡಿದನು. ಅವನಿಗೆ ನಮ್ಮ ವತಿಯಿಂದ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಉತ್ತರ ಕರ್ನಾಟಕದ ಜನತೆಗೆ ಒಂದು ಒಳ್ಳೆಯ ಕೃತಕ ಗರ್ಭಧಾರಣೆ ಸೌಲಭ್ಯವುಳ್ಳ ಕೇಂದ್ರವನ್ನು ಮಾಡಬೇಕೆಂದು ಒಂದು ಒಳ್ಳೆಯ ನಿಟ್ಟಿನಲ್ಲಿ ನಾವು ಮುನ್ನಡೆದೆವು. ನಮಗೆ ಜನತೆಯಿಂದ ಹಾಗೂ ಸಹವೈದ್ಯರಿಂದ ಒಳ್ಳೆಯ ಪ್ರೋತ್ಸಾಹ ಹಾಗೂ ಪ್ರತಿಕಾರ ಸಿಕ್ಕಿತು. ಅಷ್ಟಲ್ಲದೆ ಈ ಶ್ರಮದ ಫಲವೇ ಈ IVF ಮುಖಾಂತರ ಒಂದು 100 ಟೆಸ್ಟ್ ಬೇಬಿ ಡೆಲಿವರಿ ಆಗಿದ್ದಾವೆ. ಈಗ ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲ ಆಧುನಿಕ ಸೌಲಭ್ಯಗಳು ಇವೆ. ICSI ಫೆಸಿಲಿಟಿ ಆಗ್ಬೋದು, ಸೆಮೆನ್ ಫ್ರೀಸಿಂಗ್ ಆಗ್ಬೋದು, ಊಸೈಡ್ ಫ್ರೀಸಿಂಗ್ ಆಗ್ಬೋದು, ಎಂಬ್ರಿಯೋ ಫ್ರೀಸಿಂಗ್ ಆಗ್ಬೋದು, ಡೋನರ್ ಎಗ್ ಫೆಸಿಲಿಟಿ, ಡೋನರ್ ಎಂಬ್ರಿಯೋ ಫೆಸಿಲಿಟಿ ಹಾಗೂ ಎಲ್ಲ ಥರ ಲ್ಯಾಪ್ರೋಸ್ಕೋಪಿ ಮತ್ತು ಹಿಸ್ಟೋಸ್ಕೋಪಿ ಸರ್ಜರೀಸು ಮತ್ತು ನಮ್ಮ ಡೆಲಿವರಿ ಆಗ್ಬೋದು ಅಥವಾ ಸಿಸೇರಿಯನ್ ಆಗ್ಬೋದು. ಸೊ ಎಲ್ಲ ಸೌಲಭ್ಯ ಸಹಿತ ನಮ್ಮ ಆಸ್ಪತ್ರೆಯಲ್ಲಿ ಇವಾಗ ಸೌಲಭ್ಯವಿರುತ್ತದೆ. ನಮ್ಮ ಆಸ್ಪತ್ರೆಯ ಲೋಗೋ ಡಿಸೈರ್ ಟು ಹ್ಯಾವ್ ಚೈಲ್ಡ್ ಅಂತ ಇದೆ. ಅದರರ್ಥ ಪ್ರತಿ ದಂಪತಿಯು ಒಂದು ಆಸೆ ಆಕಾಂಕ್ಷೆ ಇಟ್ಕೊಂಡು ಒಂದು ಮಗು ಬೇಕಂತ ಬರ್ತಾರೆ. ಸೊ ಪ್ರತಿ ದಂಪತಿಗೂ ಮಕ್ಕಳ ಭಾಗ್ಯ ಸಿಗಲಿ ಅಂತ ನಾವು ದಿನನಿತ್ಯ ಪ್ರಯತ್ನ ಮಾಡುತ್ತೇವೆ. ಇಲ್ಲಿವರೆಗೆ ನಾವು 6,500ರಿಂದ 7,000 ಬಂಜತನ ಪೇಷಂಟನ್ನು ನೋಡಿದ್ದೀವಿ. 1,800 ಆಪರೇಷನ್ಸನ್ನು ಮಾಡಿದ್ದೀವಿ. ಒಂದು 4,000 IUI ಪ್ರೊಸೀಜರ್ಸನ್ನು ಮಾಡಿದ್ದೀವಿ. ಒಂದು 520 IVF ಪ್ರೊಸೀಜರ್ಸನ್ನು ಮಾಡಿದ್ದೀವಿ. ಮತ್ತು ಇಲ್ಲಿವರೆಗೂ 105 IVF ಪೇಷಂಟ್ಸ್ ಡೆಲಿವರಿ ಆಗಿದ್ದವು. ನಮ್ಮಲ್ಲಿ IUI ಒಂದು 15% ಎವರೇಜ್ ಸಕ್ಸಸ್ ರೇಟ್ ಇದೆ ಮತ್ತು ಟೆಸ್ಟ್ ಬೇಬಿ ಬಂದ್ಬಿಟ್ಟು 45ರಿಂದ 50% ಸಕ್ಸಸ್ ರೇಟ್ ಇದೆ. ನಮ್ಮ ಈ ಸಾಧನೆ ಹಿಂದೆ ನಮ್ಮಿಬ್ಬರ ಶ್ರಮವಲ್ಲದೆ ನಮ್ಮ ಎಂಬ್ರಾಲಜಿಸ್ಟ್ ಆದ ಸನತ್ ಅವರು, ನಮ್ಮ ಅರವಳಿಕೆ ವೈದ್ಯರಾದ ಡಾಕ್ಟರ್ ಗೋವಿಂದ್ ಹೆಗಡೆ ಅವರು, ನಮ್ಮ
ಮಕ್ಕಳ ತಜ್ಞರಾದ ಡಾಕ್ಟರ್ ಮಹೇಶ್ ಹೊಳೆಣ್ಣವರು ಹಾಗೂ ನಮ್ಮ ಆಸ್ಪತ್ರೆಯ ಪ್ರತಿಯೊಬ್ಬ ಸಿಬ್ಬಂದಿಯವರು ಶ್ರಮವಿದೆ. ಸೊ ಅವೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಕೊನೆಯದಾಗಿ ನಾನು ನನ್ನ ಪ್ರೀತಿಯ ಹೆಂಡತಿ ಸುಷ್ಮಾಗೆ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಅವಳು ನಮ್ಮ ಕುಟುಂಬ ಹಾಗೂ ತನ್ನ ವೃತ್ತಿಯನ್ನು ತುಂಬ ಅತ್ಯುತ್ತಮವಾಗಿ ನಿರ್ವಹಿಸಿಕೊಂಡು ಹೋಗುತ್ತಿದ್ದಾಳೆ. ಶಿ ಈಸ್ ಸ್ಟ್ರೈಕಿಂಗ್ ಅ ಫೈನ್ ಬ್ಯಾಲೆನ್ಸ್ ಬಿಟ್ವೀನ್ ಬೋತ್. ಥ್ಯಾಂಕ್ ಯು ವೆರಿ ಮಚ್.